ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಟ್ಲಾಕ್ಸ್. ಇವತ್ತಿನ ಹೊಸ ರೆಸಿಪಿ ಕುಷ್ಕ. ಇದು ಬಹಳಷ್ಟು ಸರಳವಾಗಿ, ರುಚಿಕರವಾಗಿ, ಬಹಳಷ್ಟು ತರಕಾರಿಗಳನ್ನು ಬಳಸದೆ ಮಾಡಬಹುದಾದಂತಹ ಸುಲಭವಾದ ರೈಸ್ ರೆಸಿಪಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನಬಹುದಾದಂಥ ರೈಸ್ ಇದು. ಇದಕ್ಕೆ ಏನೇನು ಬೇಕು? ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂಥ ಟೊಮೆಟೊ, ಒಂದು ಸ್ವಲ್ಪ ಗಟ್ಟಿ ಮೊಸರು, ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಇದೆಲ್ಲದನ್ನು ಹುರ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ ಮತ್ತು ಕಲ್ಲು ಹೂವು ಇಷ್ಟು ಒಗ್ಗರಣೆಗೆ ಅಂತ ಇಟ್ಕೊಂಡಿರೋದು. ಈಗ ಮಾಡೋಂಥ ವಿಧಾನ ತೋರಿಸ್ತೀನಿ. ಒಂದ್ಸರಿ ಎಲ್ಲ ಐಟಮ್ಸ್ನ ನೋಡ್ಕೊಂಬಿಡಿ. ಫಸ್ಟು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾವು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಎಣ್ಣೆ ಮತ್ತು ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಒಂದಿಷ್ಟು ನಮ್ಮ ಏನು ಮಸಾಲೆ ಐಟಮ್ಸ್ನ ಇಟ್ಕೊಂಡಿದ್ವಿ ಅದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ಆರಿದ ನಂತರ ಮಿಕ್ಸಿ ಮಾಡಬೇಕು. ನೋಡಿ, ಈಗ ನಾವು ಇಟ್ಕೊಂಡಿರೋಂಥ ಮಸಾಲೆಗಳನ್ನ ಹೇಳ್ತೀನಿ. ಚಕ್ಕೆ 1 ಇಂಚಷ್ಟು, ಲವಂಗ ಒಂದು 3ರಿಂದ 4, 1 ಏಲಕ್ಕಿ, ಸ್ವಲ್ಪ ಜಾಪತ್ರೆ, ಇದಿಷ್ಟು ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ, ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣಂತೆ, ಜೊತೆಗೆ ಹಸಿಮೆಣಸಿನ್ಕಾಯಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲಿದ್ದಂಗೆ ಆಗಬೇಕು. ತುಂಬ ಗೋಲಿಸ್ಬಾರ್ದು, ಸ್ವಲ್ಪ ಹಸಿನೂ ಇರಬಾರ್ದು, ಒಂದು ಸ್ವಲ್ಪ ಗೋಲಿದ್ರೆ ಸಾಕು. ನೋಡಿ, ಈಗ ಇದು ಗೋಲ್ತಾ ಇದೆ. ಇದು ಗೋಲಿ ಆದಮೇಲೆ ಏನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೋಬೇಕು. ಇಲ್ಲ ಒಲೆ ಹತ್ತಿದಾಗೆ ನಾವು ಹಾಕಿಬಿಟ್ವಿ ಅಂದರೆ ಅದು ಒಂಥರ ಬೆಂದಂಗಾಗಿ ಚೆನ್ನಾಗಿರಲ್ಲ ಸ್ಮೆಲ್ಲು. ಈಗ ಇದೇನು ಹುರ್ಕೊಂಡ್ವಲ್ಲ ಇದಿಷ್ಟೂ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ, ಸಾಫ್ಟಾಗಿ. ಏನು ಹುರ್ಕೊಂಡ್ವಲ್ಲ ಅದನ್ನೇ ಮಿಕ್ಸಿಗೆ ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಮಾಡ್ಕೊಂಡು ಗ್ರೈಂಡ್ ಆದರೆ ಸಾಕು. ಈಗ ಒಂದು ಕುಕ್ಕರನ್ನು ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಇಲ್ಲಿ ನಾನು ಸಾಸಿವೆ ಜೀರಿಗೆ ಏನು ಬಳಸಲ್ಲ. ಇದಕ್ಕೆ ಡೈರೆಕ್ಟಾಗಿ ಒಗ್ಗರಣೆಗೆ ಏನು ಸಾಮಾನು ಇಟ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಂಡ್ಬಿಡ್ತೀನಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಚಕ್ಕೆ, ಲವಂಗ, ಕಲ್ಲು ಹೂವು ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಘಮ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಗ ಅದು ಫ್ರೈ ಆಗಿದೆ. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣಂತೆ. ಇದೊಂದು ಸ್ವಲ್ಪ ಗೋಲ್ಬೇಕು. ಇದೊಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಕ್ಲೀನಾಗಿ ಗೋಲಿಸ್ಕೋಬೇಕು. ನೋಡಿರಿ, ಈಗ ಇದು ಈರುಳ್ಳಿ ಆಗಿದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಹಾಕೊಳ್ಳೋಣ. 1-2 ಟೊಮೆಟೊ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಈಗ ಇದು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಕೂಡ, ಆವಾಗ ಅದರದ್ದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳತ್ತೆ. ಗಟ್ಟಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿರಿ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಟೊಮೆಟೊ. ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣಂತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ಅದು ಮಸಾಲೆ. ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ, ಸ್ವಲ್ಪ ಖಾರ ಪುಡಿ. ಇದು ಆಪ್ಷನಲ್ಲು. ಖಾರ ಪುಡಿ ನಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಸಿಮೆಣಸಲ್ಲೇ ಜಾಸ್ತಿ ಹಾಕ್ಕೊಂಡ್ಬಿಡ್ತೀವಿ ಅಂದರೆ ಪರವಾಗಿಲ್ಲ. ಇದೊಂದು ಸ್ವಲ್ಪ ರುಚಿ ಚೆನ್ನಾಗಿ ಕೊಡತ್ತೆ ಅಂತ ಹೇಳ್ಬಿಟ್ಟು ಖಾರ ಪುಡಿನ 1 ಸ್ಪೂನಷ್ಟು ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಯಾವ ಕ್ವಾಂಟಿಟಿಲಿ ಅಡುಗೆ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ರಿ. ಸ್ವಲ್ಪ ಗಟ್ಟಿ ಮೊಸರು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾವು ಇದಕ್ಕೇನು ಅಳ್ದಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ಅದನ್ನು ತೊಳೆದ್ಬಿಟ್ಟು ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಹಾಕ್ಕೊಳ್ಳೋಣಂತೆ. ನಾನು ಇದಕ್ಕೆ ಬಾಸುಮತಿ ಅಕ್ಕಿನೇ ಬಳಸೋದು. ನಾನು ಪಲಾವ್ಗೆ, ಕುಷ್ಕಕ್ಕೆ ಎಲ್ಲ ಬಾಸುಮತಿ ಅಕ್ಕಿನೇ ಬಳಸೋದು. ಈ ಕುಷ್ಕಾದಲ್ಲಿ ಏನಂದರೆ ಈ ಮಸಾಲೆದೇ ಹೈಲೈಟು. ಬಹಳಷ್ಟು ಚೆನ್ನಾಗಿರುತ್ತೆ ಇದು. ನಮ್ಮ ಮನೇಲಂದ್ರೆ ಆಲ್ ಟೈಮ್ ಫೇವ್ರೇಟ್ ಇದು. ಎಲ್ಲರಿಗೂ ತುಂಬ ಇಷ್ಟ ಕುಷ್ಕ ಅಂತ ಅಂದ್ಬಿಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತುಂಬ ರುಚಿಕರವಾಗಿ, ಘಮಭರಿತವಾಗಿ ಬರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ ಇದು ಮನೇಲಿ. ಭಾಳಷ್ಟು ರುಚಿಕರವಾಗಿ ಬರುತ್ತೆ. ಉದುರುದುರಾಗಿ ಬಾ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇನ್ನು ಆಸೆ ಪಟ್ಕೊಂಡು ತಿಂತಾರೆ. ಇದು ಯಾವಾಗಲೂ ಪಲಾವ್ ಮಾಡ್ತಾ ಇರ್ತೀರ, ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅಂದರೆ ಈ ಥರ ಟ್ರೈ ಮಾಡಿ. ಇದಕ್ಕೇನು ಜಾಸ್ತಿ ತರಕಾರಿ ಬೇಡ, ಏನು ಬೇಡ. ಮಕ್ಕಳು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ತರಕಾರಿ. ಆ ಥರ ತರಕಾರಿ ಇಷ್ಟಪಡದೇ ಇರೋರು ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಉದುರುದ್ರಾಗಿ, ಎಷ್ಟು ಎಳೆ ಎಳೆಯಾಗಿ ಬಂದಿದೆ. ನೀಟಾಗಿ ಬೆಂದಿದೆ ಈಗ. ಸ್ವಲ್ಪ ಇದು ಆರಿದರೆ
ತುಂಬ ಚೆನ್ನಾಗಿರುತ್ತೆ. ನೋಡ್ರಿ ನಮ್ಮದು ಕುಷ್ಕ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದರೆ. ಹಾಗೇನೆ ತಿಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿಬಿಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.